ಕರೆಕ್ಟ್ ನೀವು ಇಲ್ಲ ನೀವು ಹೆಂಗಂದ್ರೆ ಒಂದ್ ದಿನ ಭಾಳ ಖುಷಿ ಇರ್ತೀವಿ, ಒಂದ್ ದಿನ ಭಾಳ ಡಲ್ ಯಾಕಂದ್ರೆ ಇರೋದು ಏನ್ ಮಾಡೋದು ನಮ್ಮ ಪ್ರಯತ್ನ ಅಂತ ನಾವು ಮಾಡೋದೇನೋ ಟಾರ್ಗೆಟ್ ಅಂತ ತಿಳಿದ ಲೆಕ್ಕ. ನಮಸ್ಕಾರ ಸ್ನೇಹಿತರೆ, ನಮ್ಮ ಮತ್ತೊಂದು ಹೊಸ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನೀಗ ಎಲ್ಲಿದ್ದೇನಪ್ಪ ಅಂದ್ರೆ ಚೆನ್ನಮ್ಮ ಸರ್ಕಲ್ನಲ್ಲಿದ್ದೇನೆ. ಸಮಯ ಬಂದ 1 ಗಂಟೆ ಆಯ್ತು ಮಧ್ಯಾಹ್ನ. ಇವತ್ತು ಡ್ಯೂಟಿಗಂತೂ ಬರೋಕ್ಕಾಗಲಿಲ್ಲ, ಲೇಟ್ ಆಯಿತು. ಯಾಕಪ್ಪ ಅಂದ್ರೆ ಸ್ವಲ್ಪ ಮೊಬೈಲ್ ಸಮಸ್ಯೆ ಆಗಿತ್ತು, ವಿಡಿಯೋ ಎಡಿಟಿಂಗ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗಿತ್ತು. ಅದಕ್ಕೆ ಅದರ ಸಂಬಂಧ ಸ್ವಲ್ಪ ಮೊಬೈಲ್ ಅದು ಎಲ್ಲ ಇದು ಮಾಡ್ಕೊಂಡೆ, ಸೆಟ್ಟಿಂಗ್ ಮಾಡ್ಕೊಂಡು ಅದನ್ನು ಹ್ಯಾಂಗೆ ಎಡಿಟಿಂಗ್ ಮಾಡ್ಬೇಕು, ಏನು ಮಾಡ್ಬೇಕು ಅಂತೇಳಿ ಮತ್ತೆ ಅದನ್ನು ಕಲಿತೆ. ಅದ್ರ ಸಂಬಂಧ ಹಿಂಗಾಗಿ ಇವತ್ತು ಬರೋಕ್ಕಾಗಲಿಲ್ಲ. ಈಗ ಬಂದ ಡ್ಯೂಟಿಗೆ ಜಾಯ್ನ್ ಆಗಿದ್ದಾನೆ. ಬರ್ರಿ ಈಗ ಚೆನ್ನಮ್ಮದಿಂದ ಡ್ಯೂಟಿ ಸ್ಟಾರ್ಟ್ ಮಾಡ್ದಾನೆ. ನೋಡೋಣ ಇವತ್ತು ಸಾಯಂಕಾಲ ಮಟ್ಟ ಎಷ್ಟು ದುಡಿತೀನಿ, ಏನು ಮತ್ತು ಪ್ಯಾಸೆಂಜರ್ ಹೆಂಗೆ ಸಿಗ್ತಾರೆ, ಏನು ಮತ್ತು ಬಾಡಿಗೆ ಹೆಂಗೆ ಸಿಗ್ತಾವೋ ಏನು ನೋಡೋಣ. ಅದರ ಒಂದು ಟಾರ್ಗೆಟ್ ಇಟ್ಟಾನೆ. ಇವತ್ತು ಮಧ್ಯಾಹ್ನ ಬಂದ್ರೆ ನಾ ಎಷ್ಟು ದುಡಿಬೇಕಂತೇಳಿ ಆ ಟಾರ್ಗೆಟ್ ರೀಚ್ ಮಾಡೋಕ್ಕಾಗ್ತದೆ ಇಲ್ಲೋ ನೋಡೋಣ, ಟ್ರೈ ಮಾಡೋಣ. ಬರ್ರಿ ಇವತ್ತಂತೂ ಅಷ್ಟೊಂದು ಪಬ್ಲಿಕ್ ಪಬ್ಲಿಕ್ ಅಂತೂ ಇಲ್ಲ. ಇವತ್ತು ಆಲ್ರೆಡಿ ನೋಡಿದ್ರೆ ಗೊತ್ತಾಗ್ತದೆ ಸ್ವಲ್ಪ ಇವತ್ತಿನ ಕೆಲಸ ಸ್ವಲ್ಪ ಸ್ಲೋ ಐತಿ. ಆದ್ರೂ ನಮ್ಮ ಪ್ರಯತ್ನ ನಾವು ಮಾಡೋಣ, ತಪ್ಪಿಸೋದು ಬೇಡ. ಏನೇನಾಗ್ತದೆ ಏನಿಲ್ಲ ಅನ್ನುವಂಥದ್ದನ್ನು ತೋರಿಸ್ತೇನೆ ನಿಮ್ಗೆ ಇವತ್ತು. ಯಾಕಂದ್ರೆ ನಮ್ಮ ಈ ಆಟೋ ಜರ್ನಿ ಒಳಗೆ ಹೆಂಗಂದ್ರೆ ಒಂದು ದಿನ ಭಾಳ ಖುಷಿ ಇರ್ತೀವಿ ರೀ, ಒಂದು ದಿನ ಭಾಳ ಡಲ್ ಆಗಿ. ಯಾಕಂದ್ರೆ ಒಂದೊಂದು ದಿನ ದಂಧೆಗಿರ್ತದೆ. ಆದರೂ ನಾವು ನಮ್ಮ ಪ್ರಯತ್ನ ಅಂತೂ ಬಿಡೋದು ಬೇಡ. ಯಾಕಂದ್ರೆ ನಮಗೊಂದು ಜವಾಬ್ದಾರಿ ಇದೆ, ಮನೆ ಇದೆ, ಈ ದುಡಿಯಬೇಕನ್ನುವಂಥದ್ದು. ಆದರೂ ನಮ್ಮ ಪ್ರಯತ್ನಕ್ಕೆ ನಾವು 8 ಗಂಟೆ ಮಟ್ಟ 7 ಗಂಟೆ ಮಟ್ಟ ಎಷ್ಟಾಗ್ತದೆ ನೋಡೋಣ. ಅಲ್ಲಿ ಮಟ್ಟ ಅಂತ ನಮ್ಮ ಟಾರ್ಗೆಟ್ ಎಷ್ಟಾದ್ರೂ ರೀಚ್ ಮಾಡೋಕ್ಕಾಗ್ತದೆ ಇಲ್ಲ ಅಂತ ಅದನ್ನಂತೂ ನೋಡೋಣ. ಬರೀ ಈಗ ನೀವು ತೋರಿಸ್ತೇನೆ ನಿಮ್ಗೆ. ಇವತ್ತಂತೂ ದಂಧೆಗೆ ಅಂಥದ್ದೇನು ಹೇಳ್ಕೊಳ್ಳೋವಂಥದ್ದಂತೂ ಇಲ್ಲ. ಆದರೂ ನಮ್ಮ ಪ್ರಯತ್ನ ಅಂತೂ ನಾವು ಮಾಡೋಣ, ನೋಡೋಣ. ದೇವ್ರ ಕೈಯಾಗಿದ್ದೆಲ್ಲ ಅದ್ರ ಪ್ರಯತ್ನ ನೋಡ್ರಿ. ದೇವ್ರ ಚಿತ್ತ ಏನೇನಾಗ್ತದೆ, ನಮ್ಮ ಪ್ರಯತ್ನ ಅಂತೂ ನಾವು ಮಾಡೋದೇ. ನಮ್ಮ ಟಾರ್ಗೆಟ್ ಅಂತೂ ಮುಟ್ಟಕ್ಕಾಗ್ತದೆ ಇಲ್ಲೋ ಅಂತ ಅದಂತೂ ಗೊತ್ತಿಲ್ಲ. ಆದರೂ ನಾವು ದುಡಿಲೇಬೇಕು. ದುಡಿಯಾಕಂತೂ ಸ್ಟಾರ್ಟ್ ಮಾಡೀನಿ. ನೋಡೋಣ್ರಿ ಈಗ ಎಲ್ಲೆಲ್ಲಿ ಮಟ್ಟ ಹೋಗ್ತದೆ ಏನೇನ. ಚೆನ್ನಮ್ಮದಿಂದ ಈಗ ಡ್ಯೂಟಿ ಸ್ಟಾರ್ಟ್ ಮಾಡೋದಾನೆ. ಬರ್ರಿ ದೇವ್ರ ಮೇಲೆ ಭಾರ ಹಾಕಿ ಡ್ಯೂಟಿ ಅಂತೂ ಸ್ಟಾರ್ಟ್ ಮಾಡೋದಾನೆ. ಯಾಕಂದ್ರೆ ದುಡಿಯಲೇಬೇಕು. ನಮಗಂತೂ ಜವಾಬ್ದಾರಿ ಭಾಳ ಇದೆ ಮನೆಯಲ್ಲಿ. ಮನೆ ನಾವು ನಡೆಸ್ಬೇಕು, ನಮ್ಮನ್ನು ಬಿಟ್ರೆ ಯಾರು ಇಲ್ಲ. ಅದಕ್ಕೆ ದುಡಿಲೇಬೇಕು. ಏನಂತೂ ಮನೆಗಂತೂ ಹೋಗೋಕ್ಕಾಗಲ್ಲ. ಮನೆಗೆ ಹೋದ್ರೆ ಯಾಕೆ ಬಂದು ಏನು ಬಂದು ಎಲ್ಲ ಶುರು ಆಗ್ತಾವ. ಪ್ಯಾಸೆಂಜರ್ ಇಲ್ಲ ಅದಿಲ್ಲ ಅಂತಂದ್ರೆ ಮನ್ಯಾಗ ಅಂತಾರೆ. ಮತ್ತು ಬೇರೆದಾರು ಹೆಂಗೆ ದುಡಿತಾರೋ, ನೀ ಯಾಕೆ ಒಬ್ಬ ಬಂದು ಬೇರೆದಾರು ದುಡಿಯತ್ತಿಲ್ಲನ, ನೀವು ಒಬ್ಬ ದುಡಿಯಕ್ಕೆ ಹೋಗಿ ನಮ್ಗೆ ಪ್ರಶ್ನೆ ಮಾಡ್ತಾರೆ ರೀ. ಅದೆಲ್ಲ ಆಗ್ಬಾರ್ದು ಅಂತೇಳಿ ಅದಕ್ಕೆ ಕಷ್ಟ ಆದ್ರೆ ಆಗಲಿ ಅಂತೇಳಿ ಇಲ್ಲೇ ನಿಂತೇನೆ ರೀ ಚೆನ್ನಮ್ಮ ಕಡೆ. ಇಲ್ಲಿಂದ ಈಗ ಫಸ್ಟ್ ಟ್ರಿಪ್ಪು ಸ್ಟಾರ್ಟ್ ಮಾಡ್ತಾನೆ. ಬರೀ 1 ಟ್ರಿಪ್ ಅಂತೂ ಹೊಡೆದೆ. ಈಗ ಚೆನ್ನಮ್ಮದಿಂದ ಎಲ್ಲಿಗಪ್ಪ ಅಂತಂದ್ರೆ ವಡಗಾಂವ್ ಬಂದೆ. ಅಂಥದ್ದೇನು ಹೇಳ್ಕೊಳ್ಳುವಂಥ ಒಂದು ಸೀಟಿಂಗ್ ಅಂತೂ ಇಲ್ರಿ. ಇವತ್ತು ಪಬ್ಲಿಕ್ ಅಡ್ಡಾಡ್ತಾ ಇಲ್ರಿ. ಗಾಡಿ ಅಂತೂ ಸಿಕ್ಕಾಬಿಟ್ಟಿದೆ, ಪಬ್ಲಿಕ್ ಮಾತ್ರ ಒಬ್ಬರು ಇಲ್ಲ. ನೋಡ್ತಾ ಇದ್ದೇನೆ ನಾ ಅಂತೂ. ಮಧ್ಯಾಹ್ನ ಆಗೈತ್ರಿ. ಈಗ ನಮ್ಮ ಎಳ್ಳೂರು ಬಸ್ ಸ್ಟಾಪ್ನಾಗ ನೋಡ್ರಿ ಒಂದು ಸೀಟ್ ಕಾಣ್ತಾ ಇಲ್ರಿ. ಬಸ್ ಸ್ಟ್ಯಾಂಡ್ ಪೂರ ಖಾಲಿನ ಐತ್ರಿ. ಸೀಟಿಂಗ್ ಇಲ್ರಿ. ಇವತ್ತು ಏನು ಮಾಡ್ಬೇಕು ತಿಳಿತಾ ಇಲ್ಲ. ನಮಗೂ ಕೆಲಸ ಅಂತೂ ಮಾಡಬೇಕಂತ ಐತಿ, ಹೆಂಗೆ ಮಾಡೋದು ತಿಳಿತಾ. ಸೀಟಿಂಗ್ ಇಲ್ಲ ಅಂತೇಳಿ ನಮಗಂತೂ ನಿಂದ್ರಾಗ ಬರೋದಿಲ್ರಿ. ಏನಾರ ಮಾಡಿ ಗುದ್ದಾಡಬೇಕು. ಈಗ ಹೆಂಗಾರ ಮಾಡೋ 4-5 ಟ್ರಿಪ್ ಕೊಡೋದು. ಏನಮ್ಮ ಒಂದು ಟಾರ್ಗೆಟ್ ಮುಟ್ಟಕ್ಕಾಗ್ಲಿಕ್ಕೆ ಒಂದು ಅರ್ಧಾರ ಟಾರ್ಗೆಟ್ ಅಂತೂ ರೀಚ್ ಮಾಡಬೇಕಂತ ಐತಿ ಪ್ಲ್ಯಾನ್. ನೋಡೋಣ ಬರ್ರಿ. ಇಲ್ಲಿಂದ ಗಾಡಿ ಎಬ್ಬಿಸ್ಬೇಕು. ಯಾಕಂದ್ರೆ ಗ್ಯಾಪ್ ಅಂತೂ ಭಾಳ ಐತಿ, ಯಾವ ಗಾಡಿ ಹೋಗಿಲ್ಲ ಮುಂದೆ. ಬಸ್ ಅಂತೂ ಭಾಳ ಬರತ್ತಾರ ರೀ ವಡಗಾಂವ್. ಬಸ್ ಸ್ಟ್ಯಾಂಡ್ನಾಗಂತೂ ಡಿಪೋದಾಗ ನೀರು ಹಾಕಿ ಬಸ್ ಬಿಡತ್ತಾರ ರೀ. ಅದಕ್ಕೆ ಹಿಂಗಾಗಿ ವಡಗಾಂವ್ಕಂತೂ ಸಿಕ್ಕಾಪಟ್ಟಿ ಬಸ್ ಬಿಟ್ಟಾರ. ಬಸ್ಸಿಗಂತೂ ಏನು ಕಮ್ಮಿ ಇಲ್ರಿ, ಕೊರತೆ ಇಲ್ಲ ವಡಗಾಂವ್ಕ. ಆದ್ರೂ ನಮಗಂತೂ ಸೀಟ್ ಇಲ್ಲ. ಏನು ಮಾಡ್ಬೇಕು ತಿಳಿತಾ ಇಲ್ಲ. ಆದ್ರೂ ನೋಡೋಣ ಬರ್ರಿ. ಗ್ಯಾಪ್ ಅಂತೂ ಐತಿ, ಹೋಗೋಣ. ಇನ್ನೊಂದು 2 ಟ್ರಿಪ್ ಹೊಡಿನೋ, ಒಂದು 2 ಟ್ರಿಪ್ ಹೊಡೆದು ಆಮೇಲೆ ಊಟ ಮಾಡಕ್ಕೆ ಬರ್ತದೆ. ಟೈಮ್ ಬಂದು 2 ಗಂಟೆ ಆಯ್ತು. ಈಗ ನಿಮ್ಗೆ ಹಂಗೆ ಹೇಳಿಲ್ರಿ, ಹಂಗ ಅಂದಿಲ್ರಿ. ನಾನು ಹಿಂದೆ ಐತಿ ನೋಡ್ರಿ, ಹಿಂದೆ ಹತ್ರಿ ಅಂತಂದೆ ನಾನು. ಹಾಂ ಹಾಂ ಇಲ್ಲಲ್ರಿ. ಈಗ ಹಂಗಲ್ರಿ, ಹಂಗೇನಿಲ್ರಿ. ಅವರ ಈಗಿನ ಜನ್ರೇಷನ್ ಹೆಂಗೈತ್ರಿ, ಏನೇನು ಹೇಳ್ತೀರಿ? ಈಗಿನ ಜನ್ರೇಷನ್ಗೆ ಹೇಳಕ್ ಏನಂತೀರಿ ಅನಿಸ್ತದ್ರಿ ನಿಮಗ? ಹಾ ತಿಳಿಲಂತ ಲೆಕ್ಕ. ಹಾ ಹಾ ಎದುರಿಗೆ ಏನ್ ಬರ್ತಾ ಇದಾರೆ, ಏನ್ ನೋಡ್ಬೇಕು, ಅವ್ರ ಆ ಕಡೆ ಈ ಕಡೆ ಏನು ಇಲ್ಲ. ನಮ್ ಬಂದೆ ಚಿಕ್ಕ ಮಗು ಐತಿ,
ಅವ್ರು ಏನೋ ತೊಂದ್ರೆ ಒಳಗ್ ಸಿಕ್ಕಾಕೊಂಡಿದ್ದಾರು. ಹಾ ಅದ್ ಯಾವ್ದ್ರ ಬಗ್ಗೆನೂ ಯಾರಿಗೂ ಅಂದ್ರಿ ಎಲ್ಲ ಸ್ಪೀಡು. ಹಾ ಊಟ ಮಾಡೋದಕ್ಕೂ ನಿಂತ್ಕೊಂಡೆ ಊಟ ಮಾಡೋದು. ಹಾ ಹಾ ನಿಮ್ ಕಾಲದಾಗ ಹೆಂಗಿದ್ರಿ ಮೊದಲ? ಅಷ್ಟು ಸ್ಪೀಡು. ಸಮಾಧಾನ ಅನ್ನೋದು ಈಗಿನ ಜನರೇಷನ್ ಅಲ್ಲಿ ಇಲ್ಲ. ಫಸ್ಟ್ ಪಾಯಿಂಟ್ ಹಾ ಶಾಂತಿ ಸಮಾಧಾನ ಇಲ್ಲ. ಹಾ ಸ್ಪೀಡ್ ನಾ ಮುಂದೆ ನೀ ಮುಂದೆ ಹಾ ಇನ್ನೊಬ್ರು ಏನೋ ಆಗ್ಲಿ ಹಾ ಏನೋ ಆಗ್ಲಿ ಅದು ಬರ್ತದೆ, ಎಲ್ಲ ಬರ್ತದೆ. ನಾವ್ ಉದ್ದಾರ ಆದ್ರೆ ಸಾಕು. ನಾವೊಂದು ಓಡ್ಬೇಕು, ಹಾ ನಾವು ಓಡ್ಬೇಕು. ಹಾ 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 ನಾ ಕಾರ್ ತಗೋಬೇಕು, ಹ್ಮ್ ನಾ ಆ ಕಾರ್ನಾಗ ಅಡ್ಡಾಡ್ಬೇಕು. ಬರೀ ದೊಡ್ಡ ದೊಡ್ಡ ಕನಸ ಕಾಣೋದನ್ರಿ. ದೊಡ್ಡ ದೊಡ್ಡ ಕನಸು ಹಿಂದ್ ಏನಿದ್ರು ಏನಾಗಿದ್ರು ಅವ್ರು ಏನ್ ಮಾಡ್ರು ಏನ್ ಮಾಡಿ ನಮ್ಮನ್ನ ಸಣ್ಣವ್ರ ದೊಡ್ಡವ್ರ ಮಾಡ್ರು. ನಮ್ ಸಂಬಳ ಅವ್ರ ಹೆಂಗ್ ತಗದ್ರು, ನಮ್ಮಿಂದ ಅವ್ರ ಏನ್ ತೊಂದ್ರೆ ಐತಿ ಅನ್ನೋದು ಈಗಿನ ಜನರೇಷನ್ ಒಳಗ ಯಾರಲ್ಲೂ ಇಲ್ಲ. ಕರೆಕ್ಟ್ ರೀ, ಕರೆಕ್ಟ್ ಅದ. ಮತ್ತೆ ಈಗಿನ ಯವನ್ಯಸ್ತರ ಹುಡುಗರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಿ? ಹೆಂಗ್ ದುಡಿಬೇಕು, ಏನ್ ಮಾಡ್ಬೇಕಂತ ಹೇಳ್ತೀರಿ? ಯಾಕಂದ್ರೆ ಈಗ ಎಲ್ಲಾ ಹುಡುಗರು ನೋಡ್ತಿರಿ ಸೇರೆ ಸಿಗರೇಟ್ ತಂಬಾಕ ಇದರಿಂದ ಎಷ್ಟೋ ಜೀವನ ಹಾಳಾಗತ್ತ. ಅಂತವ್ರಿಗೆ ಹೇಳಕ್ ಏನ್ ಇಷ್ಟ ಪಡ್ತೀರಿ? ಅಂತವ್ರಿಗೆ ಹೇಳಕ್ ಏನ್ ಇಷ್ಟ ಅಂತ ನಿಮ್ಮ ಅಂದ್ರೆ ನೀವು ಅನುಭವಿಸಿರ್ತೀರಲ್ಲ, ಈಗ ನಿಮ್ಗೆ ಗೊತ್ತಾದ್ರೆ ನಿಮ್ ಲೈಫ್ನಾಗ ಎಷ್ಟೆಷ್ಟು ಸ್ಟ್ರಗಲ್ ಮಾಡ್ರಿ, ಏನೇನ್ ಮಾಡ್ರಿ ನಿಮ್ಗೆಲ್ಲ ಗೊತ್ತಿರೋದಲ್ಲ. ಅದಕ್ಕ ಹೇಳ್ಬೇಕಂದ್ರೆ ಈಗಿನ ಹುಡುಗರಿಗೆ ಹೆದರಿಕೆ ಅನ್ನೋದು ಇಲ್ಲ. ತಾಯಿ ತಂದೆ ಭಯ ಇಲ್ಲ, ತಾಯಿ ತಂದೆ ಭಯ, ನಮ್ಮ ರಿಲೇಟಿವ್ ಭಯ, ನಮ್ಮ ಸಮಾಜದ ಭಯ. ನಾವ್ ಜನರೇಷನ್ದಾಗ ಅಕ್ಕ ಪಕ್ಕ ಎದ್ರ ಬದ್ರ ಎಂಟು ದಿಕ್ಕಿನಾಗ ನಾವ್ ನೋಡಿ ಬದುಕಬೇಕಪ್ಪ ಅನ್ನೋ ಆಸೆ ಇಲ್ಲ. ನಾವ್ ಒಬ್ಬ ಸ್ಟ್ಯಾಂಡ್ ನಮ್ಮಪ್ಪ ಇಟ್ಟು ಕಳಿಸಿಟ್ಟಾರಲ್ಲ ಅದ್ ಯಾವಾಗ ತಿರೋಗ ಬಿಡ್ರಿ. ನೀವು ಅದು ಏನಾರ ಚೈನಿ ಮಾಡ್ರ ಮಜಾ ಮಾಡ್ರ ಚಿಕನ್ ರೊಕ್ಕ ಹಾಳು ಮಾಡ್ರ ತೀರ್ತತಿ, ಇಲ್ಲಾಂದ್ರೆ ತಿರುವುದಿಲ್ಲ. ನಾ ಯಾಕೆ ದುಡಿಬೇಕಾಗೈತೆ? ನಮ್ಮಪ್ಪ 3 ತೆಲಿಗಂಡ್ ಆಗೋಟ್ ಮಾಡಿಟ್ಟಾನ, ಕೋಟ್ಯಾನ್ಗಟ್ಲೆ ಆಸ್ತಿ ಮಾಡಿಟ್ಟಾನ, ದುಡ್ಡು ಮಾಡಿಟ್ಟಾನ. ಮತ್ತ ಅದನ್ನ ತಿನ್ನವ್ರ ಯಾರು? ನಾ ಒಬ್ಬ ಮಗ ಅದೇನ. ಅದೊಂದು ಐತ್ರಿ ನೀವು ಹೇಳ್ತಾ ಇರೋದು ಬರೋಬರ್. ಅಂತಾವ್ 4 ಹುಡುಗರು ಕೂಡ್ದಪ್ಪ ಅಂತಂದ್ರೆ ಬಗೆಹರಿತಂದ್ರಿ 100 ಹುಡುಗರು ಬಾದಾಕಾವ್ ಆಟೋಮೆಟಿಕ್ಲಿ. 100 ಹುಡುಗರು ಬಾದಾಗ ಕಾರಣ ಈ 4 ಹುಡುಗರ ಇವ್ರೇನು ಮೆರಿತಿರ್ತಾರೋ ಇದನ್ನ ನೋಡಿ ಅವ್ರು ನಮ್ದು ಇಲ್ಲಪ್ಪ ನಾವ್ ಮೆರಿಬಾರ್ದು ಅನ್ನೋ ಬುದ್ಧಿ ಅವ್ರಿಗೆ ಬರ್ಬೇಕು. ಕರೆಕ್ಟ್ ಬಿಡ್ರಿ, ನೀವು ಹೇಳೋದು ಮಾತ್ರ ಕರೆಕ್ಟ್. ಅದ ಅವ್ರಿಗೆ ಬರ್ತಾ ಇಲ್ಲ. ಅವ್ ಐತಪ್ಪ ಅವ್ನ ಏನಾರ ಮಾಡ್ಕೊಂಡು ಹೋಗಲ್ಲ. ನಮ್ ಜೀವನದಾಗ ನಾವ್ ಸರಿಯಾಗಿ ಹೋಗುನು, ನಮ್ಮ ಅಪ್ಪ ಅವ್ವ ಇಟ್ಟ ದುಡಿತಾರು, ಅಷ್ಟಾಗ ನಾವ್ ಜೀವನ ಮಾಡೋನು, ಚಲೋ ಕೊಟ್ಟೋದ್ ಹೇಳಿ ನಾವು ಚಟಕ್ ಬಿದ್ದ ಹಾಳಾಗೋದ್ ಬ್ಯಾಡ ಅನ್ನೋ ಬುದ್ಧಿ ಆ ಮಕ್ಕಳಿಗೆ ಬರವಾಕ್ ತಯಾರಿಲ್ಲ. ನಮ್ಮ ಕೆಲವೊಂದಂದ್ರ ನಮ್ ರಿಕ್ಷಾದಾಗ ಒಂದ್ ಹುಡುಗರು ಅದಾವ್ರಿ, ಅವು ಕುಡ್ದು ಹಿಂಗ ಮಾಡ್ತಾವ. ಏನ್ ಕುಡ್ದು ಗಾಡ ಸುದ್ದಿ ಏನ್ ಮಾಡಕ್ ಬರಲ್ಲ, ನಿಷೇಧಾಗ ಅಡ್ಡಾಡ್ತಾವ ರಿಕ್ಷಾದಾಗ ಕಣ್ಣು ಮುಚ್ಕೊಂಡ್. ತಿಳ್ಕೊಬೇಕು ನಾವ್ ಹೇಳ್ತದೇವಪ್ಪ ನಮ್ ಕೆಪಾಸಿಟಿ ಏನೈತಿ ಅದೊಂದು ಐದ್ ಬಿಡ್ರಿ. ಅದನ್ನ ನಾವು ತಿಳ್ಕೊಂಡ್ರ ನಮ್ ಹುಡುಗರ ಆ ಒಂದು ರೂಟ್ನ್ಯಾಗ ಹೋದ್ವು ಅಂದ್ರ ಚಲೋ ಆಕತಿ. ಚಲೋ ಆಕತಿ. ಇಲ್ಲ ಅಂದ್ರೆ ಏನಾಕತಿ ಇದ್ದು ಬಾದ ಕರೆಕ್ಟ್ ಐತ್ ಬಿಡ್ರಿ. ತಂದೆ ತಾಯಿ ಏನ್ ಮಾಡ್ಬೇಕು? ವಯಸ್ಸಾಗಿರ್ತಾವ, ಹೌದ್ ಬಿಡ್ರಿ, ಅವ್ರಿಗೆ ದುಡಿಯಾಕ ಆಗುದಿಲ್ಲ. ಎಷ್ಟ ಅಷ್ಟ ದುಡಿತಾರೋ, ಇದ್ದುದ್ ಒಂದ್ ರೊಟ್ಟಿ ತಿಂತಾರೋ, ಮಾಡ್ತಾರ. ಅದೊಂದು ಐದ್ ಬಿಡ್ರಿ, ಕರೆಕ್ಟ್ ಐತಿ. ಏನ್ ಮಾಡಾಕ್ ಬರೋದಿಲ್ರಿ ಈಗಿನ ಹುಡುಗರ. ತಾಯಿ ತಂದೆನ ಹೊಡಿತಾರ್ರಿ, ಏನ್ ಮಾಡಾರು? ತಾಯಿ ತಂದೆ ತಿಂದ ಮ್ಯಾಲ ಕೈ ಮಾಡ್ತಾರಲ್ಲ, ಏನ್ ಮಾಡಾರ ಅಂತವ್ರಿಗೆ? ಏನ್ ಮಾಡೋದು ಅಂತಂದ್ರ ಏನ್ ಮಾಡಾಕ್ ಬರಲ್ರಿ ತಾಯಿ ತಂದೆ. ಜನರೇಷನ್ ಹಂಗೈತಪ್ಪ ಅಂದಿಂದ ತಾಯಿ ತಂದಿ ಏನ್ ಮಾಡ್ಬೇಕು? ಸಾವನ್ನ ಬೇಗ ತಗೋಬೇಕು. ತಂದೆ ತಾಯಿ ಮಾಡಕ್ ತಪ್ಪಿಗೆ ಮಕ್ಕಳ ಬಾಧ ಆದ್ರೆ ತಂದೆ ತಾಯಿನ ಸಾವನ್ನ ಅಂದ್ರೆ ನಮಗ್ ಮರಣ ದೌಡ್ ಬರ್ಲಪ್ಪ. ಬಾಳ ಕೆಟ್ಟ ಅನಸ್ತದ್ರಿ. ಬಾಳ ಅಂದ್ರ ಬಾಳ ಕೆಟ್ಟ ಅನಸ್ತತಿ. ಏನ್ ಮಾಡೋರಿ ನೀವು? ಆದ್ರ ಅದಕ್ಕೆ ಏನು ಮಾಡಕ್ ಆಗಿಲ್ಲ. ಜನರೇಷನ್ ತಪ್ಪಿರುವಾಗ ಎಲ್ಲಾರು ಸುಧಾರಣೆ ಹಾಕುವಂತ ಏನಪ್ಪಾ ಯಾಕೆ ಹಿಂಗಾಗತೈತಿ? ಅವ್ರ ಮನೆಗೆ ಹೋದಾಗ ಅವ್ರ ಹುಡುಗರು ಶೂಟ್ ಮಾಡ್ಬೇಕು, ಇವ್ರ ಮನ್ಯಾಗ ಇವ್ರ ಹುಡುಗರು ಶೂಟ್ ಮಾಡ್ಬೇಕು. ಎಲ್ಲಿ ಮಾಡ್ದಾರ? ಯಾವಾಗ ಮಾಡೋದು? ಮತ್ತೆ ಮಾಡಕ್ ಆಗೋದಲ್ಪ ಅಂದ್ರೆ ಇನ್ನು ಅದಕ್ಕೇನ್ ಮಾಡ್ತದು? ಅವ್ರವ್ರ ಪಾಡಿಗೆ ಅವ್ರನ್ನ ಕೈ ಬಿಡುದು, ಅವ್ರವ್ರ ಪಾಡಿಗೆ ಅವ್ರನ್ನ ಕೈ ಬಿಡೋದು, ನಮ್ ಪಾಡಿಗೆ ನಾವ್ ಇರೋದು. ನಮ್ದು ಈ ಒಂದ್ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದ್ದೈತಿ.
ಹೌದು ಇದು ಮಾತ್ರ ಕರೆ ನೀವು ಹೇಳಿದ್ರಿ, ಯಾಕಂದ್ರೆ ನಿಮ್ಗೆ ಅನುಭವ ಒಂದು ಮಾತು ಹೇಳದಿರಿ ಅಂದ್ರೆ ಸತ್ಯ ಇದೆ. ಹಾ ಫಸ್ಟ್ ಸಮಾಧಾನ ತಗೋಬೇಕು. ಶಾಂತಿ ಸಮಾಧಾನ ಮೇನ್ ಬೇಕು ಬಿಡ್ರಿ. ಹಾ ಮತ್ತೆ ಈ ಚಟದಿಂದ ಶಾಂತಿ ಸಮಾಧಾನ ಸಿಗುದಿಲ್ಲ. ಕರೆಕ್ಟ್ ಕರೆಕ್ಟ್ ಸಿಗುದಿಲ್ಲ, ಎಲ್ಲಿ ಆ ಮಾರ್ಕೆಟ್ದಾಗೂ ಸಿಗುದಿಲ್ಲ. ಹೌದು ಬಿಡ್ರಿ. ನಾವ್ ಎಷ್ಟೋ ದುಡ್ಡು ಕೊಡ್ತೇವೆ ಅಂದ್ರೂ ತಗೊಂಡ್ಬರ್ಪ ನೋಡೋದು ಶಾಂತಿ ಸಮಾಧಾನ ಒಂದ್ 5 ಕಿಲೋ ತಗೊಂಬಾಣ. ಸಿಗೋದಿಲ್ರಿ, ನಾ ಕೊಡ್ತೇನೆ ದುಡ್ಡು, ಸಿಗೋದಿಲ್ರಿ. ನಾವ ತಗೋಬೇಕ. ನಾವು ಕೊಡ್ಬೇಕ್ರಿ, ನಮ್ಮ ಮನ್ಸಿಗೆ ಮನಸ್ಸಾಗ ನಮ್ಮ ಮನಸ್ಸನ್ನ ಹತೋಟಿ ಒಳಗ್ ತಗೊಂಡ ನಾವು ಮುಂದುವರೆದ್ರ ನಮಗ್ ಯಾವ್ದೇ ತರದ ತೊಂದ್ರೆ ಬರುದಿಲ್ಲ. ದೇವ್ರು ಹುಟ್ಟಿದ ಅಂದ್ರ ಹುಲ್ಲು ಬೆಳೆಸಿದಿಲ್ಲ. ಆದಂತ ಇದ್ರಿ ನಾವು ಅನ್ನ ಕೊಡತಾನ, ಯಾವುದೇ ರೂಪದಿಂದಾದ್ರೂ ಅನ್ನ ನಮಗ್ ಕೊಡತಾನು. ಎಸ್ ಎಸ್ ಕರೆಕ್ಟ್ ಐತ್ರಿ. ಅದನ್ನ ನಾವು ಮನಸ್ಸಾಗ ಇಟ್ಕೊಂಡ ಮುಂದೆ ಹೋಗ್ಬೇಕು. ಇರ್ತತಿ, ಹೌದ್ರಿ ಒಂದ್ ಡ್ಯಾನ್ಸ್ ಇರ್ತತಿ, ಹೌದ್ರಿ ಒಂದ್ ಊಟದ ಪೀರಿಯಡ್ ಇರ್ತತಿ. ಹೌದು ಎಲ್ಲಾನು ಆ ಪೀರಿಯಡ್ ತಗೊಂಡಾಗ 45 ನಿಮಿಷ ಪ್ರತಿಯೊಂದು ಪೀರಿಯಡ್ ಟೈಮ್ ಆಗ ಸಾಲಿ ಮುಗಿತೈತಿ. ಸ್ವಲ್ಪ ಹುಡುಗ ವಾಂಡದನ್ರಿ ಅವ್ ನೋಡ್ರಿ ಮತ್ ನಗತಾನ ನಾವು ನಗಬೇಕ. ಮತ್ ನಗ್ತಾನ್ರಿ ಅವ್ ವಾಂಡದಾನ ಅಂದ್ರ. ನಗೋದ್ರಿಂದ ಈಗ ಸ್ವಲ್ಪ ಸುಧಾರಿಸ ನಾವು ಜೋಡಿ ಬೆಂಡ್ ಐತ್ರಿ. ನಗೋದ್ರಿಂದ ಆಯುಷ್ ವೃದ್ಧಿ ಆಗ್ತತಿ. ನೋಡು ಕಲಿ ನಗಣಿ ದಿನ ಏನ್ ಅಮ್ಮ ಏನ್ ಹೇಳ್ದ ನೋಡು ಕರೆಕ್ಟ್ ಹೇಳ್ದಾರ. ನಗಬೇಕ. ಹಿರಿಯರ ಮಾತು ಕೇಳ. ನಗೋದ್ರಿಂದ ರಕ್ತ ಫಿಲ್ಟರ್ ಆಗ್ತತಿ, ಆಯುಷ್ ವೃದ್ಧಿ ಆಗ್ತತಿ. ಕರೆಕ್ಟ್ ಐತ್ರಿ ನೀವು ಹೇಳೋದು. ಹಾ ಬರ್ದಿಟ್ಕೋರಿ ಏನೇನ್ ಬೇಕಾದ್ರಾಗ ಇನ್ನು. ಇಲ್ರಿ ನೀವ್ ಹೇಳೋದು ಬರೋಬ್ಬರಿ ಐತ್ರಿ, ಯಾಕಂದ್ರೆ ನೀವು ಅನುಭವಿಸಿರಿ ಅದನ್ನ ಹೇಳಿದ್ರಿ. ಅನುಭವ ಇಲ್ಲಂದ್ರೆ ಯಾರು ಹೇಳಕ್ಕಾಗಲ್ಲ. ಚಟ ಮಾಡಬಾರ್ದು ಅಂತಿಲ್ಲ, ಒಂದ್ ಪೀರಿಯಡ್ ಅನ್ನೋದು ಐತಿ. ಇತಿ ಮಿತಿ ಇತಿ ಮಿತಿ ಅಲ್ಲ, ಚಟ ಮಾಡಕ್ ಪೀರಿಯಡ್ ಇರ್ಬೇಕ. ಆ ಪೀರಿಯಡ್ಗೆ ನಾವ್ ಹೋಗ್ಬೇಕು. ಆ ಪೀರಿಯಡ್ಗೆ ನಾವ್ ಕುಂಡಿರ್ಲಿಲ್ಲ ಅಂದ್ರೆ ನಮಗಂತ ಹೇಳ್ಬಿಡ್ರಿ, ನಾವಂತೂ ಚಟದಾರಲ್ಲ. ನಾವ್ ಏನಿದ್ರು ತಿನ್ನೋದು ಉಣ್ಣೋದು ಬಿಟ್ರೆ ಬೇರೆ ಅದು ಅವನ ಮೈಂಡ್ ಕರೆಕ್ಟ್ ಆಗಿ ಉಳಿತೈತಿ, ಶಾಂತಿ ಸಮಾಧಾನ ಸಿಗ್ತೈತಿ. ಇಲ್ಲ ಅಂದ್ರೆ ವಯಸ್ಸಿನಾಗ ಚಟ ಮಾಡೋದು ಬೇರೆ, ವಯಸ್ಸ ಒಂದು ಲಿಮಿಟ್ ಬಂದಾಗ ನಾವು ಚಟ ಮಾಡೋದು ಬೇರೆ. ಹುಚ್ಚು ಅನ್ನೋದಕ್ಕ ದೇವ್ರ ಈಗ ತಂಬಾಕಪ್ಪ, ತಂಬಾಕು ಬೆಳಿಬೇಕಾಕ ಅಂದ್ರ ನಾವು. ಹೌದು ಬರೋಬರಿ. ರೈತ ಬೆಳಿತಾನು, ಮತ್ತ ಅದನ್ನ ಕಪ್ಪಿಸ್ಬೇಕಲ್ಲ ಅವ. ಅವ್ನು ಕಪ್ಪಿಸ್ದಾಗ ಅವ್ನು ಹೊರಟು ಹೋಗ್ತತಿ. ಮತ್ತ ಬೆಳೆದ್ ಏನ್ ಮಾಡ್ಬೇಕ? ಬೆಳೆದ್ ಏನ್ ಮಾಡ್ಬೇಕು? ತಿನ್ಬೇಕು. ತಿನ್ಬೇಕು. ಯಾರು ತಿನ್ಬೇಕು? ಈಗ 7ನೇ 8ನೇ ಹುಡುಗರು ತಿನ್ನತಾವ. ನಿಮ್ಮಲ್ಲ 7ನೇ 8ನೇ ಹುಡುಗರು ತಿಂತಾವ. ಹೌದು ಬಿಡ. ಇಲ್ಲಿಂದ ಏನು ಮತ್ತ ಮುಂದೆ ಎಲ್ಲಿ ಹೋಗೋದಪ್ಪ ಅಂತಂದ್ರ ಬಸ್ ಅಂಗಡಿ ಹೋಗ್ಬೇಕಂತ ಐತ್ರಿ. ನೋಡೋಣ ಬರ್ರಿ ಇಲ್ಲಿಂದ ಏನು ಯಾವ ಸೀಟ್ ಸಿಗ್ತಾವೋ ಇಲ್ಲೋ ಅಂತ ಗೊತ್ತಿಲ್ಲ. ಪಬ್ಲಿಕ್ ಮಾತ್ರ ಗೊತ್ತಿಲ್ಲ. ಕೆಲಸ ಅಂತೂ ಮಾಡಲೇಬೇಕು. ನಮ್ಮ ಟಾರ್ಗೆಟ್ ಪೂರ್ಣ ಅಂತೂ ಆಗ್ಲಿಕ್ಕೆ ಅರ್ಧ ಟಾರ್ಗೆಟ್ ರೀಚ್ ಮಾಡ್ಬೇಕಂತ ಐತಿ. ನೋಡೋಣ ಬರ್ರಿ. ಆಗಲೇ ಬರುವಾಗ ಒಬ್ರು ಮಾಮ ಸಿಕ್ಕಿದ್ರೆ, ಪಾಪ ಅವ್ರ ಜೀವನದ ಬಗ್ಗೆ ಎಲ್ಲ ಹೇಳಿದ್ರು. ಅವ್ರು ಮಾತ್ರ 1980ರಲ್ಲಿ ಒಳ್ಳೆ ಕಲ್ತಂತಾರ್ರಿ ಅವರು. ಈಗ ಸ್ವಂತ ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳಿದ್ರೆ, ತಮ್ಮ ಜೀವನದ ಅನುಭವಗಳ ಕೆಲವೊಂದು ಹೇಳಿದ್ರೆ ನಮಗೂ ಚಲೋ ಅನಿಸ್ತು ಮತ್ತು ಮೋಟಿವೇಟ್ ಅನಿಸ್ತ್ರಿ ಅವ್ರು ಹೇಳಿದ್ದೆ. ಡ್ಯೂಟಿ ಅಂತೂ ಮುಗಿತ್ರಿ. ಈಗ ಎಲ್ಲಿದನಪ್ಪ ಅಂತಂದ್ರೆ ಮನೆ ಬಂದ ಈಗ ಬಂದು ಗಾಡಿ ಎಲ್ಲ ತರಿಬಿ ಗಾಡಿ ಒರೆಸಿ ಗಾಡಿ ಸ್ಟಾಪ್ ಮಾಡಿದೆ. ಇವತ್ತಂತೂ ನಮ್ದು ಹೇಳ್ಕೊಳ್ಳುವಂಥ ಕೆಲಸ ಅಂತೂ ಇದ್ರಕ್ಕಿಲ್ರಿ. ಕೆಲಸ ಅಂತೂ ಪಬ್ಲಿಕ್ ಕೈಲಿ ಇವತ್ತು ಆಯ್ತು ಬಿಡಪ್ಪ ಅಂಥೇಳಿ ಸುಮ್ಮನೆ ಆನಂದ್ ನಗರನೇ ಸ್ಟಾಪ್ ಮಾಡಿದ್ವಿ. ನಮ್ಮ ವಡಗಾಂವ್ ಆನಂದ್ ನಗರದಾಗ ಅಲ್ಲಿಂದ ನಿಂತಾಗ ಒಂದು ಬಾಡಿಗೆ ಬಂದಿತ್ತು. ಆ ಬಾಡಿಗೆ ತೊಗೊಂಬಂದು RPD ಕಡೆ ಬಿಟ್ಟೆ. ಅಲ್ಲಿಂದ ಸೀದಾ ಬನ್ನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.